ಇನ್ನೊಂದ್ಸತಿ ಹೇಳ ಅದ್ರ ಹೆಸರೇನು? ಗುರು ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನನಗೆ ಸಿಂಪ್ಲಿ ರೈಡ್ ಹೋಗ್ತಾ ಇದ್ದೀವಿ. ಒಂದು GT ಒಂದು NS ನೋಡ. ಇವೇ ಬಿಸಿಲು ಗುರು, ಮಧ್ಯಾಹ್ನ ಟೈಮೆಲ್ಲ ಹೋಗ್ಬಿಟ್ರೆ. ಇವಾಗಾದರೆ ಸ್ವಲ್ಪ ಬಿಸಿಲು ಇಲ್ದಿರತ್ತೆ, ಏನು ತೊಂದರೆ ಏನಿರಲ್ಲ, ಗಾಡಿ ಓಡ್ಸೋಕೆ ಮಜಾ ಇರುತ್ತೆ. ಎಲ್ಲಿ ಬರ್ತಿದ್ದೀಯಣ್ಣ ನೀನು? ನಮ್ಮ ಚಿಕ್ಕಮಂಗ್ಳೂರು ಸಂಜೆ ಮೇಲೆ ನೋಡೋಕ್ಕೆ ಚಂದ. ಹತ್ತೊಂಬತ್ತರಿಂದ ಎಕ್ಸಾಮ್ ಗುರು ನಮಗೆ. ಆದರೂ ನಾವು ಓದ್ಕೊಂಡಂಗೆ ಈ ಥರ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಅಲ್ದಾಡ್ತಿದ್ದೀವಿ. ನಮ್ಮ ಕಾಲೇಜ್ ನೋಡಿದಾಗ ಜ್ಞಾಪಕ ಆಗುತ್ತೆ 19ಕ್ಕೆ ಎಕ್ಸಾಮ್ ಇದೆ ಅಂತ. ಅಲ್ಲಿವರೆಗೂ ಜ್ಞಾಪಕನೇ ಇರಲ್ಲ. ಬಾ ಹೋಗಿ ಹೇಳ. ಅಣ್ಣ ಸ್ಟ್ಯಾಂಡು ಅವನ್ ಗಾಬರಿ ಆಗೋದ್ನಲ್ಲ. ಯಾವ ತಿರ್ಬೋಕಿ ನನ್ ಮಗನ ಇವಾಗ ಹೊಡಿಯೋಣ ಬಾಗರು. ಹೆವಿ ವಿಂಡ್ ಬ್ಲಾಸ್ಟ್ ಇದೆ ಗುರು. ಹೊಂಟಿದ್ರೆ ಸ್ಟಾರ್ಟ್ ಮಾಡೋಣ. ಎತ್ತು ನಮ್ದು ಗುರು. ಅವನ್ ಒಳ್ಳೆ ಹೆಂಗ್ ಹೋಗ್ತಿದೆ ಗುರು, ಕಾಂಟಿನೆಂಟಲ್ GT. ಆದ್ರೂ ಹಿಡಿಬೋದು ಆದ್ರೂ ಸುಯ್ಯನಾಗ ಹೋಗುತ್ತದು. ನಾವೇ ವಿನ್ನು. ಹಾಂ, ಮತ್ತೇನಕ್ಕೆ ಆಫ್ ಮಾಡಿದೆ ಇದನ್ನ? ಯಾವ್ದಿದೆ? ನಾನು ಹಿಂಗೆ ಹೊತ್ಬೇಕಾ? ಹಾಂ, ಫಸ್ಟು ಗುರು ಕಾಂಟಿನೆಂಟಲ್ GT ಹೊಡಿತಿರೋದು ಇವತ್ತೇ. ಹೋಗುತ್ತೆ 100 ಇದೆ, 100, 120, 140. ನಮ್ಮ ರಾಮ ಸಾಕು ಅಂತಿದ್ದಾನೆ. 140 ಆರಾಮಾಗಿ ರೀಚ್ ಆಗುತ್ತೆ. ಅದೆಂಗಿದೆ, ಇದೇ ಥರ ಇದೆ. ಇದು ವೈಬ್ರೇಷನ್ ಫೀಲ್ ಬರುತ್ತೆ, ನಮ್ದು ವೈಬ್ರೇಷನ್ ಫೀಲ್ ಬರಲ್ಲ, ಸ್ಮೂತ್ ಬರುತ್ತೆ. ಅದಾ ಅಲ್ಲ, ವೇಟ್ ಅನ್ಸುತ್ತೆ. ಆದರೂ 160 ಆರಾಮಾಗಿ ಹೊಡಿತೀವಲ್ಲ. ನಿನ್ನ ಬ್ಯಾಕ್ ಎಷ್ಟು ಸೆಕ್ಷನ್ ಟೈರು? ನಾನು 160 ಹೊಡೆದಿದ್ದೆ, 140 ಹೋಗಿದ್ದು ಇವಾಗ. ನನ್ನ ಫಸ್ಟ್ ಸರ್ವಿಸ್ ಎಷ್ಟಾಯಿತು ಗೊತ್ತಾ? ಫಸ್ಟ್ ಸರ್ವಿಸ್ ಬರೀ 1000 ರೂಪಾಯಿ ಆಯಿತು. ಸೆಕೆಂಡ್ ಸರ್ವಿಸು ಒಂದು ಸತಿ ಬೀಳಿಸ್ಬಿಟ್ಟಿದೆ, ಈ ಕಡೆ ಎಲ್ಲ ಹೋಗಿತ್ತು, ಅದೆಲ್ಲ ಸೇರಿ 1800 ರೂಪಾಯಿ ಆಯ್ತು ಅಷ್ಟೇ. ನಮ್ಮದು 1 ಲೀಟ್ರ್ ಅಷ್ಟೇ. ಹಾಂ, ಇಷ್ಟು ಬರುತ್ತೆ ಲೌಡಾಗಿ. ಅದು ಬರೀ ಇದ್ರದ್ದಲ್ವಾ, ಸ್ಟಾಕಲ್ಲೇನೋ? ನಮ್ದು ಸ್ಟಾಕಲ್ಲೇ ಚೆನ್ನಾಗಿ ಬರುತ್ತೆ. ಇಲ್ಲ ಅಪ್ಪ, ಏನೂ ಚೇಂಜ್ ಮಾಡಿಸಿಲ್ಲ, ಸ್ಟಾಕಲ್ಲೇ ಹಂಗೆ ಬರುತ್ತೆ. ಇಂಜಿನ್ ಸೌಂಡೇ ಸಕ್ಕತ್ತಾಗಿ ಬರುತ್ತೆ. ಟಚ್ ಮಾಡಿಬಿಟ್ಟು ಕೂರ್ಬೋದು, ಕಂಫರ್ಟ್ ಮಾಡ್ಕ.
ಇಲ್ಲಿ ನೋಡಿ, ಇಲ್ಲಿ ಮಿರರ್ ನೋಡಿ ಹೆಂಗ್ ಅಳ್ಳಾಡ್ತಿದೆ, ಗಡ 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 ಅಂತ. ಗಟ್ಟಿ ಕುತ್ಕಾರಮ್ಮ. ಟಾಪ್ ಎಂಡಲ್ಲಿ ನುಗ್ಬೋದು ಹಂಗೆ. 120 ಇಲ್ಲಿ ಅಷ್ಟೇ ಹೊಡೆಯೋಕ್ಕಾಗೋದು ಚಿಕ್ಕಮಂಗ್ಳೂರು ಹೈವೇಲಿ. 140 ಇಷ್ಟೇ ಲಾಸ್ಟು. ಕಾರ್ನರಿಂಗೆಲ್ಲ ಅಷ್ಟೊಂದು ಕಂಫರ್ಟ್ ಆಗಲ್ಲ ಅನ್ಸುತ್ತೆ ಗಾಡೀಲಿ. ಆದರೂ ಬಗ್ಸೋಕ್ಕೆಲ್ಲ ಒಂದು ಸ್ವಲ್ಪ ಭಯ ಆಗುತ್ತೆ. ನಮ್ಮ ಗಾಡಿಲೆಲ್ಲ ಆರಾಮಾಗಿ ಬಗ್ಗಿಸ್ಬೋದು, ಇದರಲ್ಲೆಲ್ಲ ಬಗ್ಸೋಕ್ಕೆ ಭಯ ಆಗುತ್ತೆ. ಅಯ್ಯೋ 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 ಅಯ್ಯೋ, ಏನ್ ಬಾಬಿದಾ ಚೆನ್ನಾಗಿದ್ಯಾ ಅಪ್ಪ ಅಮ್ಮ ಬೇಕಾದಾಗ. ಅವನ ಹತ್ರಕ್ಕೆ ಹೋದ ತಕ್ಷಣ ಓಯ್ ಅಂದ, ಕೇಳಿಸ್ತಾ? ಆ ಸಡನ್ ಆಗಿ ಹಂಗೆ ನಾಯಿನ ಹಿಂಗೆ ಅಡ್ಡ ಬೇರೆ ಬರ್ತಿದೆ. ನೋಡೋಣ, ಇಷ್ಟು ದಿನ ತನಕ ಯಾವುದ್ರಲ್ಲೂ ವಾಯ್ಸ್ ಕ್ಲಾರಿಟಿ ಬಂದಿಲ್ಲ. ಮೋಸ್ಟ್ಲಿ ಇದರಲ್ಲಿ ವೀಡಿಯೋ ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ವಾಯ್ಸ್ ಬರುತ್ತೆ. ಇನ್ನು ಮುಂದೆ ಆ ಥರ ಎಲ್ಲ ಆಗಲ್ಲ, ಯಾಕೆಂದರೆ ಮೈಕೆಲ್ಲ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಇಷ್ಟು ದಿನದವರೆಗೂ ಕರೆಕ್ಟಾಗಿ ಬಂದಿರಲಿಲ್ಲ ಯಾವುದನ್ನು ವೀಡಿಯೋದಲ್ಲಿ ವಾಯ್ಸ್ ಆಗಲಿ ಯಾವುದೇ ಆಗಲಿ ಬಂದಿರಲಿಲ್ಲ. ಇನ್ನು ಮುಂದಕ್ಕೆಲ್ಲ ಚೆನ್ನಾಗಿ ಬರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಇದೇ ಥರ ರೈಟ್ ನೋಡ್ತಾ ಇರಿ. ಬಾಹುಬಲಿ ಕಡೆ ಇವನು ಮಧ್ಯ ರೋಡಲ್ಲಿ ಕ್ಯಾನ್ ಇಟ್ಕೊಂಡು ನಿಂತ್ಕೊಂಡವ್ರೆ. ಈ ಊರಿಗೆ ನಾನೇ ಹೀನೆ. ಗ್ಯಾಪ್ ಸಿಗ್ದಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ಬೇಕು, ಸುಮ್ಮನೆ ವೆಯ್ಟ್ ಗೇಟ್ ಮಾಡೋದೆಲ್ಲ ಇಲ್ಲ. ದಾರಿ ಇದ್ದಂಗೆ ಹೋಗ್ತಾ ಇರ್ಬೇಕು, ಅವಾಗಲೇ ನಾವು ಬೇಗ ಹೋಗೋಕ್ಕಾಗೋದು, ಅಂದರೆ ಡೆಸ್ಟಿನೇಷನ್ ರೀಚ್ ಆಗೋಕ್ಕಾಗೋದು. ಹಂಗಂತೆಲ್ಲ ಅಂದ್ಕೊಂಡು ಹೊಡಿಯೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಹೇಳಿದ್ದು ಗ್ಯಾಪಲ್ಲಿ ಮಾತ್ರ ಸಿಕ್ತಾಗ ಹೊಡೀರಿ ಅಷ್ಟೇ, ಸ್ಪೇಸ್ ಇದ್ದಾಗ. ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ಹೊಡೀರಿ. ನಾನು ಕಂಫರ್ಟಬಲ್ ಆದಂಗೆ ಹೊಡಿತಾ ಇರ್ತೀನಿ. ಇನ್ನೊಂದ್ಸತಿ ಹೇಳ ಅದ್ರ ಹೆಸರೇನು? ಗೋಪುರ.